ಕಾರಣಕ್ಕೂ ದರ್ಶನ್ಗೆ ಜಾಮೀನು ಮುಂದುವರಿಬಾರದು ಅಂತ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ. ಹೈಕೋರ್ಟ್ನ ಜಾಮೀನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದು ಇದೇ ಸರ್ಕಾರ. ಈಗ ಸರ್ಕಾರಕ್ಕೆ ದೊಡ್ಡ ಗೆಲುವು ದರ್ಶನ್ ವಿಚಾರದಲ್ಲಿ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡನೆ ಮಾಡಿದ್ದು ಸರ್ಕಾರದ ಪರ ವಕೀಲರು. ಯಾಕೆ ಜಾಮೀನು ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ದೃಢಪಡಿಸಿತ್ತು ಸರ್ಕಾರದ ಪರ ವಕೀಲರ ತಂಡ. ಸೊ ಈಗ ದರ್ಶನ್ ಅಂಡ್ ಗ್ಯಾಂಗ್ ಮರಳಿ ಜೈಲಿಗೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರಕ್ಕೆ ಮನೆಯಿಂದ ಆಚೆ ಹೋದ್ರಲ್ಲ, ಈಗ ತುಳಸಿ ಪೂಜೆಯನ್ನ ಮುಗಿಸಿಕೊಂಡು ಪವಿತ್ರ ಗೌಡ ಮನೆಯಿಂದ ಆಚೆ ಬಂದು ಗಾಡಿ ಹತ್ಕೊಂಡು ಹೋದ್ರು. ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೋ ಏನ್ ಕಥೆನೋ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡಿಸಿದ್ದ ಸರ್ಕಾರಿ ವಕೀಲರಿಗೆ ಈಗ ಯಶಸ್ಸು ಸಿಕ್ಕಿದೆ. ಯಾವ ಕಾರಣಗಳಿಗಾಗಿ ಜಾಮೀನು ರದ್ದಾಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ಪ್ಯಾನೆಲ್ ಇರುವಂತಹ ಅತಿಥಿ ಪೊಲೀಸ್ ಅಧಿಕಾರಿಯಾಗಿದ್ದ ಮಾಲ್ಗತ್ತಿ ಅವರು ಕೂಡ ಬಹಳ ಮುಖ್ಯವಾದಂತಹ ಕಾರಣಗಳನ್ನು ಹೇಳ್ತಾ ಇದ್ರು. ಇಂಥ ಕಾರಣಗಳಿಗೆ ಜಾಮೀನು ರದ್ದಾಗಬಹುದು ಅಂತ ಹೇಳಿ ಒಂದು 7-8 ವಿಚಾರಗಳನ್ನ ಕಾರಣಗಳನ್ನ ಅವರು ತಿಳಿಸಿದ್ರು. ಅದು ಸತ್ಯ ಕೂಡ. ಇದೇ ವಿಚಾರಗಳನ್ನ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿತ್ತು. ಸರ್ಕಾರದ ಪರ ವಕೀಲರು ಕೂಡ ಮಾಲ್ಗತ್ತಿ ಅವರು ಏನ್ ಪ್ರಸ್ತಾಪ ಮಾಡಿದ್ರು ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಪೀಠದ ಗಮನಕ್ಕೆ ತಂದಿತ್ತು. ಸೊ ಈಗ ಫೈನಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ರದ್ದಾಗಿದೆ. ಜಾಮೀನು ರದ್ದಾಗಿದೆ. ಸಾಕ್ಷ್ಯಗಳನ್ನ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಪ್ರತಿಯೊಂದನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿತ್ತು ಸರ್ಕಾರದ ಪರ ವಕೀಲರ ತಂಡ. ಯಾಕೆ ಜಾಮೀನು ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ವಿಚಾರಗಳನ್ನು ತಿಳಿಸಿತ್ತು. ಯಾವಾಗ ಈ ವಿಚಾರಗಳು ಕೋರ್ಟ್ನ ಗಮನಕ್ಕೆ ಬಂತೋ ಒಂದು ರೀತಿಯ ಶಾಕ್ ರಿಯಾಕ್ಷನ್ ಸುಪ್ರೀಂ ಕೋರ್ಟ್ ಇಂದ. ಇಷ್ಟೆಲ್ಲ ಆಗಿಯೂ ಕೂಡ ಜಾಮೀನು ಸಿಕ್ತಾ ಅಂತ ಹೇಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದಾಗಿದೆ. ವಾಟ್ ನೆಕ್ಸ್ಟ್? ಶ್ರೀಪಾದ್, ನಾವು ಬೆಳಗಿನ ಕೂಡ ಹೇಳ್ತಾ ಇದ್ವಿ, ಸುಪ್ರೀಂ ಕೋರ್ಟ್ ಹೇಳಿದಂತಹ ಪ್ರತಿಯೊಂದು ಪದಗಳು ಕೂಡ ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡೋಕೆ ಏನು ಮುನ್ನಡಿ ಹಾಕಿದಾಗೆ ಇತ್ತು. ಇದೀಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತಹ ಒಂದು ಏನು ಬೇಲನ್ನ ರದ್ದು ಮಾಡುವ ಮೂಲಕ ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಹೋಗಬೇಕು ಅಂತ ಹೇಳಿ ಸ್ಪಷ್ಟವಾದಂತಹ ಒಂದು ಆದೇಶ ಕೂಡ ಮಾಡಿರುವಂತದ್ದು. ಇಲ್ಲಿ ಯಾರು ದೊಡ್ಡವರಲ್ಲ, ಚಿಕ್ಕವರಲ್ಲ, ಜೊತೆಗೆ ಯಾರು ಕೂಡ ಜೈಲಿನಲ್ಲಿ ರಾಜಾತೀತ ಕೊಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಖಾರವಾಗಿ ಮಾಡಿದ ಕಾರಣದಿಂದ ನಾವು ಕೂಡ ಇವತ್ತು ದಂಡ ಕಟ್ಟತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜಾಮೀನು ಕೂಡ ರದ್ದಾಗಿದೆ. ಮತ್ತೀಗ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 14ನೇ ಆರೋಪಿ ಪ್ರದೋಷ್ ಅವರು ಕೂಡ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಬಂದಿದೆ. ಇದರಲ್ಲಿ ಒಟ್ಟಾರೆ ಜೈಲಿನಲ್ಲಿ 1ನೇ ಆರೋಪಿಗೆ ಕೊಟ್ಟಂತ ಸವಲತ್ತುಗಳ ಬಗ್ಗೆ ಜೈಲ್ ಸೂಪರಿಂಟೆಂಡೆಂಟ್ ಕೂಡ ಖಾರವಾಗಿ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಟೀಕೆಯನ್ನು ಮಾಡಿದೆ. ಈ ಕೇಸಲ್ಲೂ ಕೂಡ ನಮ್ಮ 14ನೇ ಆರೋಪಿಯನ್ನ ಬೆಳಗಾಂ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನಾವೊಂದು ರಿಟ್ ಪಿಟಿಷನ್ ಹಾಕಿ ಜಸ್ಟಿಸ್ ನಾಗಪ್ರಸನ್ನ ಅವರು ಅವ್ರನ್ನ ಬೆಳಗಾಂನಿಂದ ಮತ್ತೆ ವಾಪಸ್ ಬೆಂಗಳೂರು ಜೈಲಿಗೆ ವರ್ಗಾವಣೆ ಮಾಡಿದ್ರು. ಒಟ್ಟಾರೆ ನಿರಾಶೆ ಆಗಿದೆ. ಆದರೆ ಯಾವಾಗ ಹೊಸದಾಗಿ ಒಟ್ಟಾರೆ ರಾಜ್ಯದ ಹೈಕೋರ್ಟ್ ನೀಡಿರ್ತಕ್ಕಂಥ ಜಾಮೀನನ್ನ ಬಹಳ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ಈಗ ಅನೌನ್ಸ್ ಮಾಡುವಾಗ ನನಗಿನ್ನೂ ಕೂಡ ಕಾಪಿ ಸಿಕ್ಲಿಲ್ಲ. ಕಾಪಿ ತಗೊಂಡು ನೋಡಿದ ತಕ್ಷಣ ಮುಂದೆ ಮತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ಹಾಕಬೇಕು, ಹೈಕೋರ್ಟ್ಗೆ ಹಾಕಬೇಕು ಅಥವಾ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು ಎಂಬುದನ್ನು ಯೋಚನೆ ಮಾಡಿ ನಾವು ಮತ್ತೆ ನಮ್ಮ ಮೇಲೆ ಗಂಭೀರ ಆರೋಪಗಳು ಇಲ್ಲದೇ ಇರುವ ಕಾರಣದಿಂದ ಮತ್ತೊಮ್ಮೆ ನಾವು ಸುಪ್ರೀಂ ಕೋರ್ಟ್ನ ಕದ ತಟ್ಟತಕ್ಕಂಥ ತೀರ್ಮಾನವನ್ನ ನಮ್ಮ ಕಕ್ಷಿಗಾರರ ಜೊತೆ ಯೋಚನೆ ಮಾಡಿ ಮಾಡುತ್ತೇವೆ. ಆದರೆ ಒಟ್ಟಾರೆ ರಾಜ್ಯದಲ್ಲಿ ಇದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಜರಂಗ್ ಪುನಿಯಾ ಕೇಸ್ ಇರ್ಬೋದು ಅಥವಾ ಸುಶೀಲ್ ಕುಮಾರ್ ಕೇಸು ಅನೇಕ ಕಡೆ ಜಾಮೀನುಗಳು ರದ್ದಾಗತಕ್ಕಂಥ ಒಂದು ವಾತಾವರಣ ಆಗಿದೆ. ಆದರೆ ನನ್ನ ಆರೋಪಿ ಎಲ್ಲ 7 ಜನರ ಪರವಾಗಿ ನಾನು ವಾದ ಮಾಡಿಲ್ಲ. ನಾನು ಯಾರ ಪರವಾಗಿ ಮಾಡಿದ್ದೆ, ಪ್ರದೋಷ್, ಆತ ಈ ಕಾಡಿಗೆ ಬೆಂಕಿ ಹತ್ತಿದ್ರೆ ಗಂಧನೂ ಸುಡ್ತು, ತರಗು ಸುಡ್ತು ಅಂದಂಗೆ ನಾವು ಉಳಿದ ಆರೋಪಿಗಳ ಮೇಲಿನ ಪ್ರಹಾರಕ್ಕೆ ನಾವಿವತ್ತು ದಂಡ ಕಟ್ಟಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಾವು ಇದನ್ನ ನಂಗೆ ವಿಶ್ವಾಸ ಇದೆ, ನಾವು ನ್ಯಾಯಾಲಯಗಳನ್ನ ಮತ್ತೆ ಸೆಷನ್ಸ್ ನ್ಯಾಯಾಲಯ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನನ್ನ ಕದ ತಟ್ಟಿ ನಮ್ಮ ಆರೋಪಿ 14ನೇ ಆರೋಪಿಗೆ ಜಾಮೀನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡ್ತೇವೆ. ಅದು ವಿಶ್ವಾಸ. ಒಂದ್ಸತಿ ಸುಪ್ರೀಂ ಕೋರ್ಟ್
ಜಾಮೀನನ್ನು ರದ್ದು ಮಾಡಿದ ಮೇಲೆ ಅದು ಸರಿಯೋ ತಪ್ಪು ಅಂತಕ್ಕಂಥ ವಿಮರ್ಶೆ ಮಾಡಲಿಕ್ಕೆ ಅಪೀಲ್ ಇಲ್ಲ. ಇಟ್ ದಿ ಫೈನಲ್. ಹಾಗಾಗಿ ಅವರು ರಾಜ್ಯದ ಹೈಕೋರ್ಟಿನ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ನೋಡಬೇಕಾಗಿತ್ತು. ವಿವರವಾದ ಒಂದೇ ಆಪರೇಟಿವ್ ಪೋರ್ಷನ್ ಅನ್ನು ಜಸ್ಟಿಸ್ ಮಹದೇವನ್ ಅವರಿಗೆ ಓದಿದ್ದನ್ನು ನಾವು ವರ್ಚುವಲ್ ನೋಡಿದ್ದೇವೆ. ಅದರಿಂದ ಪೂರ್ಣ ಈಗ ಜಾಮೀನು ರದ್ದತಿಯ ಆದೇಶವನ್ನು ನೋಡಿಕೊಂಡು 439 ಕ್ಲಾಸ್ 2 ನಲ್ಲಿ ಜಾಮೀನು ರದ್ದು ಮಾಡಿದ್ದಾರೆ, ಅದು ನೋಡಿಕೊಂಡು ನಾವು ಮುಂದಿನ ಇದನ್ನು ಕ್ರಮ ತಗೋತೇವೆ. ನಮ್ಮ ಆರೋಪಿಯ 14ನೇ ಆರೋಪಿಯ ಸ್ವತಂತ್ರಕ್ಕೂ ದರ್ಶನ್ಗೆ ಜಾಮೀನು ಮುಂದುವರಿಬಾರದು ಅಂತ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಜಾಮೀನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದು ಇದೇ ಸರ್ಕಾರ. ಈಗ ಸರ್ಕಾರಕ್ಕೆ ದೊಡ್ಡ ಗೆಲುವು ದರ್ಶನ್ ವಿಚಾರದಲ್ಲಿ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡನೆ ಮಾಡಿದ್ದು ಸರ್ಕಾರದ ಪರ ವಕೀಲರು. ಯಾಕೆ ಜಾಮೀನು ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ದೃಢಪಡಿಸಿತ್ತು ಸರ್ಕಾರದ ಪರ ವಕೀಲರ ತಂಡ. ಸೊ ಈಗ ದರ್ಶನ್ ಅಂಡ್ ಗ್ಯಾಂಗ್ ಮರಳಿ ಜೈಲಿಗೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರಕ್ಕೆ ಮನೆಯಿಂದ ಆಚೆ ಹೋದ್ರಲ್ಲ, ಈಗ ತುಳಸಿ ಪೂಜೆಯನ್ನ ಮುಗಿಸಿಕೊಂಡು ಪವಿತ್ರ ಗೌಡ ಮನೆಯಿಂದ ಆಚೆ ಬಂದು ಗಾಡಿ ಹತ್ಕೊಂಡು ಹೋದ್ರು. ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೋ ಏನ್ ಕಥೆನೋ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡಿಸಿದ್ದ ಸರ್ಕಾರಿ ವಕೀಲರಿಗೆ ಈಗ ಯಶಸ್ಸು ಸಿಕ್ಕಿದೆ. ಯಾವ ಕಾರಣಗಳಿಗಾಗಿ ಜಾಮೀನು ರದ್ದಾಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ಪ್ಯಾನೆಲ್ ಇರುವಂತಹ ಅತಿಥಿ ಪೊಲೀಸ್ ಅಧಿಕಾರಿಯಾಗಿದ್ದ ಮಾಲ್ಗತ್ತಿ ಅವರು ಕೂಡ ಬಹಳ ಮುಖ್ಯವಾದಂತಹ ಕಾರಣಗಳನ್ನು ಹೇಳ್ತಾ ಇದ್ರು. ಇಂಥ ಕಾರಣಗಳಿಗೆ ಜಾಮೀನು ರದ್ದಾಗಬಹುದು ಅಂತ ಹೇಳಿ ಒಂದು 7-8 ವಿಚಾರಗಳನ್ನ ಕಾರಣಗಳನ್ನ ಅವರು ತಿಳಿಸಿದ್ರು. ಅದು ಸತ್ಯ ಕೂಡ. ಇದೇ ವಿಚಾರಗಳನ್ನ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿತ್ತು. ಸರ್ಕಾರದ ಪರ ವಕೀಲರು ಕೂಡ ಮಾಲ್ಗತ್ತಿ ಅವರು ಏನ್ ಪ್ರಸ್ತಾಪ ಮಾಡಿದ್ರು ಆ ಎಲ್ಲ ಪಾಯಿಂಟ್ಸ್ ಗಳನ್ನ ಪೀಠದ ಗಮನಕ್ಕೆ ತಂದಿತ್ತು. ಸೊ ಈಗ ಫೈನಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ರದ್ದಾಗಿದೆ. ಜಾಮೀನು ರದ್ದಾಗಿದೆ. ಸಾಕ್ಷ್ಯಗಳನ್ನ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಪ್ರತಿಯೊಂದನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿತ್ತು ಸರ್ಕಾರದ ಪರ ವಕೀಲರ ತಂಡ. ಯಾಕೆ ಜಾಮೀನು ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ವಿಚಾರಗಳನ್ನು ತಿಳಿಸಿತ್ತು. ಯಾವಾಗ ಈ ವಿಚಾರಗಳು ಕೋರ್ಟ್ನ ಗಮನಕ್ಕೆ ಬಂತೋ ಒಂದು ರೀತಿಯ ಶಾಕ್ ರಿಯಾಕ್ಷನ್ ಸುಪ್ರೀಂ ಕೋರ್ಟ್ ಇಂದ. ಇಷ್ಟೆಲ್ಲ ಆಗಿಯೂ ಕೂಡ ಜಾಮೀನು ಸಿಕ್ತಾ ಅಂತ ಹೇಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದಾಗಿದೆ. ವಾಟ್ ನೆಕ್ಸ್ಟ್? ಶ್ರೀಪಾದ್, ನಾವು ಬೆಳಗಿನ ಕೂಡ ಹೇಳ್ತಾ ಇದ್ವಿ, ಸುಪ್ರೀಂ ಕೋರ್ಟ್ ಹೇಳಿದಂತಹ ಪ್ರತಿಯೊಂದು ಪದಗಳು ಕೂಡ ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡೋಕೆ ಏನು ಮುನ್ನಡಿ ಹಾಕಿದಾಗೆ ಇತ್ತು. ಇದೀಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತಹ ಒಂದು ಏನು ಬೇಲನ್ನ ರದ್ದು ಮಾಡುವ ಮೂಲಕ ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಹೋಗಬೇಕು ಅಂತ ಹೇಳಿ ಸ್ಪಷ್ಟವಾದಂತಹ ಒಂದು ಆದೇಶ ಕೂಡ ಮಾಡಿರುವಂತದ್ದು. ಇಲ್ಲಿ ಯಾರು ದೊಡ್ಡವರಲ್ಲ, ಚಿಕ್ಕವರಲ್ಲ, ಜೊತೆಗೆ ಯಾರು ಕೂಡ ಜೈಲಿನಲ್ಲಿ ರಾಜಾತೀತ ಕೊಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಖಾರವಾಗಿ ಮಾಡಿದ ಕಾರಣದಿಂದ ನಾವು ಕೂಡ ಇವತ್ತು ದಂಡ ಕಟ್ಟತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜಾಮೀನು ಕೂಡ ರದ್ದಾಗಿದೆ. ಮತ್ತೀಗ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 14ನೇ ಆರೋಪಿ ಪ್ರದೋಷ್ ಅವರು ಕೂಡ ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಬಂದಿದೆ. ಇದರಲ್ಲಿ ಒಟ್ಟಾರೆ ಜೈಲಿನಲ್ಲಿ 1ನೇ ಆರೋಪಿಗೆ ಕೊಟ್ಟಂತ ಸವಲತ್ತುಗಳ ಬಗ್ಗೆ ಜೈಲ್ ಸೂಪರಿಂಟೆಂಡೆಂಟ್ ಕೂಡ ಖಾರವಾಗಿ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಟೀಕೆಯನ್ನು ಮಾಡಿದೆ. ಈ ಕೇಸಲ್ಲೂ ಕೂಡ ನಮ್ಮ 14ನೇ ಆರೋಪಿಯನ್ನ ಬೆಳಗಾಂ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನಾವೊಂದು ರಿಟ್ ಪಿಟಿಷನ್ ಹಾಕಿ ಜಸ್ಟಿಸ್ ನಾಗಪ್ರಸನ್ನ ಅವರು ಅವ್ರನ್ನ ಬೆಳಗಾಂನಿಂದ ಮತ್ತೆ ವಾಪಸ್ ಬೆಂಗಳೂರು ಜೈಲಿಗೆ ವರ್ಗಾವಣೆ ಮಾಡಿದ್ರು. ಒಟ್ಟಾರೆ ನಿರಾಶೆ ಆಗಿದೆ. ಆದರೆ ಯಾವಾಗ ಹೊಸದಾಗಿ ಒಟ್ಟಾರೆ ರಾಜ್ಯದ ಹೈಕೋರ್ಟ್ ನೀಡಿರ್ತಕ್ಕಂಥ ಜಾಮೀನನ್ನ ಬಹಳ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ಈಗ ಅನೌನ್ಸ್ ಮಾಡುವಾಗ ನನಗಿನ್ನೂ ಕೂಡ ಕಾಪಿ ಸಿಕ್ಕಲಿಲ್ಲ. ಕಾಪಿ ತಗೊಂಡು ನೋಡಿದ ತಕ್ಷಣ ಮುಂದೆ ಮತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ಹಾಕಬೇಕು, ಹೈಕೋರ್ಟ್ಗೆ ಹಾಕಬೇಕು ಅಥವಾ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು ಅನ್ನೋದನ್ನ ಯೋಚನೆ ಮಾಡಿ ನಾವು ಮತ್ತೆ ನಮ್ಮ ಮೇಲೆ ಗಂಭೀರ ಆರೋಪಗಳು ಇಲ್ಲದೇ ಇರುವ ಕಾರಣದಿಂದ ಮತ್ತೊಮ್ಮೆ ನಾವು ಸುಪ್ರೀಂ ಕೋರ್ಟ್ನ ಕದ ತಟ್ಟತಕ್ಕಂಥ ತೀರ್ಮಾನವನ್ನ ನಮ್ಮ ಕಕ್ಷಿಗಾರರ ಜೊತೆ ಯೋಚನೆ ಮಾಡಿ ಮಾಡುತ್ತೇವೆ. ಆದರೆ ಒಟ್ಟಾರೆ ರಾಜ್ಯದಲ್ಲಿ ಇದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಜರಂಗ್ ಪುನಿಯಾ ಕೇಸ್ ಇರ್ಬೋದು ಅಥವಾ ಸುಶೀಲ್ ಕುಮಾರ್ ಕೇಸು ಅನೇಕ ಕಡೆ ಜಾಮೀನುಗಳು ರದ್ದಾಗತಕ್ಕಂಥ ಒಂದು ವಾತಾವರಣ ಆಗಿದೆ. ಆದರೆ ನನ್ನ ಆರೋಪಿ
ಎಲ್ಲ 7 ಜನರ ಪರವಾಗಿ ನಾನು ವಾದ ಮಾಡಿಲ್ಲ. ನಾನು ಯಾರ ಪರವಾಗಿ ಮಾಡಿದ್ದೆ, ಪ್ರದೋಷ್ ಆತ ಈ ಕಾಡಿಗೆ ಬೆಂಕಿ ಹತ್ತಿದ್ರೆ ಗಂಧಾನು ಸುಡ್ತು, ತರಗು ಸುಡ್ತು ಅಂದಂಗೆ ನಾವು ಉಳಿದ ಆರೋಪಿಗಳ ಮೇಲಿನ ಪ್ರಹಾರಕ್ಕೆ ನಾವಿವತ್ತು ದಂಡ ಕಟ್ಟಂತ ಪರಿಸ್ಥಿತಿ ಬಂದಿದೆ. ನಾವು ಇದನ್ನ ನಂಗೆ ವಿಶ್ವಾಸ ಇದೆ, ನಾವು ನ್ಯಾಯಾಲಯಗಳನ್ನ ಮತ್ತೆ ಸೆಷನ್ಸ್ ನ್ಯಾಯಾಲಯ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನನ್ನ ಕದ ತಟ್ಟಿ ನಮ್ಮ ಆರೋಪಿ 14ನೇ ಆರೋಪಿಗೆ ಜಾಮೀನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡ್ತೇವೆ. ಅದು ವಿಶ್ವಾಸ. ಒಂದ್ಸರಿ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿದ ಮೇಲೆ ಅದು ಸರಿಯೋ ತಪ್ಪು ಅಂತಕ್ಕಂಥ ವಿಮರ್ಶೆ ಮಾಡಲಿಕ್ಕೆ ಅಪೀಲ್ ಇಲ್ಲ. ಇಟ್ ದಿ ಫೈನಲ್. ಹಾಗಾಗಿ ಅವರು ರಾಜ್ಯದ ಹೈಕೋರ್ಟಿನ ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ ನೋಡಬೇಕಾಗಿತ್ತು. ವಿವರವಾದ ಒಂದೇ ಆಪರೇಟಿವ್ ಪೋರ್ಷನ್ ಅನ್ನು ಜಸ್ಟಿಸ್ ಮಹದೇವನ್ ಅವರಿಗೆ ಓದಿದ್ದನ್ನು ನಾವು ವರ್ಚುವಲ್ ನೋಡಿದ್ದೇವೆ. ಅದರಿಂದ ಪೂರ್ಣ ಈಗ ಜಾಮೀನು ರದ್ದತಿಯ ಆದೇಶವನ್ನು